ಜೀರಿಗೆ, ಇದಕ್ಕೆ ಜೀರಿಗೆ, ಮೆಣಸು, ಗುಂಟೂರು ಮೆಣಸಿನ್ಕಾಯಿ, ಎರಡೇ ಎರಡು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಎಷ್ಟು ಬೆಳ್ಳುಳ್ಳಿ? ಒಂದು ಉಂಡೆ ಬೆಳ್ಳುಳ್ಳಿ ಫುಲ್ಲು, ಇದ್ರ ಜೊತೆಗೆ ಹುಣಸೆಹಣ್ಣು. ಇದಾದಮೇಲೆ ಅರ್ಧ ಟೊಮೊಟೊ, ಇನ್ನು ಅರ್ಧ ಟೊಮೊಟೊ ಒಗ್ಗರಣೆ ಕೊಡ್ತೀನಿ. ಜೀರಿಗೆ, ಮೆಣಸು, ಗುಂಟೂರು ಮೆಣಸಿನ್ಕಾಯಿ ಎರಡು, ಹಸಿಮೆಣಸಿನ್ಕಾಯಿ ಎರಡು, ಬೆಳ್ಳುಳ್ಳಿ. ನೋಡಿದ್ರಲ್ಲ, ನೋಡಿ ಇವಾಗ ಮಿಕ್ಸಿಲಿ ರುಬ್ತೀನಿ, ಮಾಡ್ತಾಯಿರಿ, ತಿಂತಾಯಿರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇಷ್ಟೇ ರಸದ ಮೆಥಡ್. ಬೇಳೆನೂ ಮಾಡ್ಬೋದು ಸರ್. ಬೇಳೆ ಬೇಕು ಅಂದರೆ ಬೇಳೆ ಬೇಯಿಸ್ಕೋಬೇಕು, ಮಾಡಬೇಕು. ಅಷ್ಟರೊಳಗೆ ಬಂದವರು ಮನೆಗೆ ಬಂದವರು ಹೋಗ್ಬಿಡ್ತಾರೆ. ನಾವು ಅದಕ್ಕೆ ಏನು ಮಾಡ್ತೀವಿ, ನಮ್ಮ ಹೋಟ್ಲಿಗೆ ಬರ್ತಾರಲ್ಲ, ಪಾರ್ಸಲ್ ಗೀರ್ಸಲ್ ತೊಗೋಬೇಕು ಅಂತ, ಬನ್ನಿ ಸರ್ ಕೂತ್ಕೊಳ್ಳಿ, ವೆಲ್ಕಮ್ ಡ್ರಿಂಕ್ ಕೊಡ್ತೀನಿ, ಕೂಡ್ಕೊಳ್ಳಿ ಅಂತೀನಿ. ಕುಡಿತಾರೋದ್ರಲ್ಲಿ ಪಾರ್ಸಲ್ ರೆಡಿಯಾಗಿರುತ್ತೆ, ತೊಗೊಂಡು ಮನೆಗೆ ಹೋಗ್ತಾರೆ. ಅದೇ ಜನ ನಮ್ಮ ಕಸ್ಟಮರ್ಗೆಲ್ಲ ಊಟ ಆದಮೇಲೆ ಸವಿ ರುಚಿಯಾಗಿ ಒಂದು ರಸಮ್ ಕೊಡ್ತೀವಿ, ಕುಡಿದು ಆನಂದದಾಯಕವಾಗಿ ಹೋಗ್ತಾರೆ. ನಮ್ಗೆ ಬೇಕಾಗಿರೋದು ಅದಕ್ಕೂ ನೀವು ಆನಂದವಾಗಿರಿ ಅಂತ ನಿಮಗೆ ರಸ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ, ತಿನ್ಕೊಳ್ಳಿ. ಈಗ ಇದು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ರಸಮ್ಗೆ ರೆಡಿ.